ಬಾ. ನಮಸ್ಕಾರ ಬ್ರೋಕರ್ ಅಂಕಲ್. ಬಾರ ಮುತ್ತು. ಏನೋ ಇತ್ತೀಚೆಗೆ ನೋಡಕ್ಕೆ ಆಗಲ್ಲ. ಸ್ವಲ್ಪ ಬಿಸಿ ಇದ್ದೆ. ನಾನು ಹೇಳಿದ್ದು ನಿನ್ ಮುಖ ನೋಡಕ್ಕಾಗಲ್ಲ ಅಂತ. ಮುಖ ಏನೋ ಅದು ಹುಡುಗಿರ್ ಮೇಕಪ್ ಒರೆಸಿ ಬಿಸಾಕಿರೋ ಟಿಶ್ಯೂ ಪೇಪರ್ ಇದ್ದಂಗಿದೆ. ಏನ್ ಹಂಗಂದ್ಬಿಟ್ರಿ ಅಂಕಲ್? ನಿಮ್ಮನ್ನ ನೋಡಕ್ ಬರುವಾಗ ದಾರಿಲಿ ಎಲ್ರು ನನ್ನ ತಿರುಗಿ ನೋಡ್ತಾ ಇದ್ರು ಗೊತ್ತಾ? ಯಪ್ಪ ಏನ್ ಖರಾಬು ತಿರುಗಿ ನೋಡಿರ್ಬೇಕು ಕಣ. ಹೌದಾ? ಮತ್ತೆ ನಮ್ಮಮ್ಮ ಏನೋ ನನ್ನ ಯುವರಾಜ ನಿನ್ನ ನೋಡ್ತಾ ಇದ್ರೆ ಮುಖ ಕಳೆ ಕಟ್ತದೆ ಅಂತಾರೆ. ಹೆತ್ತೋರ್ಗೆ ಹೆಗ್ನ ಮುದ್ದಲ್ವೇನೋ. ಸರಿ, ಮದ್ವೆ ಆಗ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ಯಾ? ಹೌದು, ನೀವೇ ಒಂದೊಳ್ಳೆ ಹುಡುಗಿನ ತೋರಿಸ್ಬೇಕು. ಹುಡುಗಿ ಹೆಂಗಿರ್ಬೇಕು ಅಂದ್ರೆ ರಾಧಿಕಾ ಪಂಡಿತ್ ತರ ಇರ್ಬೇಕು. ಅದಕ್ಕೆ ನೀನ್ ಎಷ್ಟಿದ್ದಂಗೆ ಇರ್ಬೇಕಲ್ವಪ್ಪ? ಒಟ್ಟಿನಲ್ಲಿ ಮದ್ವೆ ಆಗ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ಯಾ? ಗುರುಬಲ ಇದೆಯಾ ಅಂತ ಯಾರು ಜ್ಯೋತಿಷಿ ಇಲ್ಲ ಗುರುಗಳನ್ನ ಕೇಳಿದ್ಯೇನಪ್ಪ? ಇಲ್ಲ, ಮದುವೆ ಆಗುತ್ತಾ ಇಲ್ವಾ ಅಂತ ಕಾಯಿನ್ ತಗೊಂಡ್ ಟಾಸ್ ಹಾಕಿ ನೋಡ್ದೆ. ಹೆಡ್ ಬಿದ್ರೆ ಮದುವೆ ಆಗತ್ತೆ ಅಂತ, ಟೇಲ್ ಬಿದ್ರೆ ಮದುವೆ ಆಗಲ್ಲ ಅಂತ. ಹೆಡ್ ಬಿತ್ತ ಅಥವಾ ಟೇಲ್ ಬಿತ್ತ? ಎರಡೂ ಇಲ್ಲ. ಕಾಯಿನೆ ಉರುಳ್ಕೊಂಡೋಗಿ ಚರಂಡಿ ಒಳಗ್ ಬಿದ್ದೋಯ್ತು. ದೊಡ್ಡವರು ಒಂದ್ ಮಾತು ಹೇಳ್ತಾರೆ, ಪಾಪಿ ಬಾರ್ಗೋದ್ರೆ ಅವತ್ತು ಗಾಂಧಿ ಜಯಂತಿ ಅಂತ. ಅಂಕಲ್, ನನ್ ಮದುವೆ ಆಗುತ್ತೋ ಇಲ್ವಂತ ಜಾತಕದಲ್ಲಿ ಬರ್ದಿದ್ಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನನ್ ಮನ್ಸಲ್ಲಂತೂ ಬಂದ್ಬಿಟ್ಟಿದೆ ಮದುವೆ ಆಗ್ಬೇಕು ಅಂತ. ನೀವೇ ದಾರಿ ತೋರಿಸ್ಬೇಕು ಪ್ಲೀಸ್. ನೋಡು, ನಿಂಗೆ ಸುಂದರವಾಗಿರೋ ಚೆನ್ನಾಗಿ ಓದಿರೋ ಶ್ರೀಮಂತ ಹುಡುಗಿ ಸಿಗ್ತಾಳೆ ಅಂತ ಯಾರಾದ್ರೂ ಅಂದ್ರೆ ನಂಬಡ. ಅದೆಲ್ಲ ನಿಂಗೆ ಸಿಗಲ್ಲ. ನಾನು ಒಂದಷ್ಟು ಫೋಟೋಗಳನ್ನ ತೋರಿಸ್ತೀನಿ, ನಿನಗೆ ಓಕೆ ಅಂದ್ರೆ ಮನೇಲಿ ಮಾತಾಡ್ ನೋಡು. ಸರಿ ಅಂಕಲ್.